Yeah, good morning. This is Dr. Mahesh Bhatt from Logic Computer Center, Dharwad. Okay, ವೆರಿ ಗುಡ್ ಮಾರ್ನಿಂಗ್ ಟು ಎವ್ರಿ ಒನ್. ಇವತ್ತಿನ ದಿವಸ ಓಕೆ ಹಾಗೆ ಸುಮ್ಮನೆ ಕೂತಾಗ ನಾನು ಮತ್ತು ನಮ್ಮ ಎಂಪ್ಲಾಯಿ ಶಿವರಾಜ್ ಯೋಚನೆ ಮಾಡ್ತಾಯಿದ್ವಿ, ಈಗ ಎಕ್ಸಾಮ್ ಹತ್ರ ಬರ್ತಾ ಇದೆ ಅಂತ. ಸೊ ಎಕ್ಸಾಮ್ ಬರೆದು ನೀವು ಡಿಗ್ರಿ ಮುಗಿಸೋಕ್ಕಿಂತ ಓಕೆ ಮುಂಚೆ ನಾವೊಂದು ಬ್ಯೂಟಿಫುಲ್ ಪ್ಲ್ಯಾನ್ ಮಾಡೋಣ ಅಂತ. ಓಕೆ, ಈ ಪ್ಲ್ಯಾನ್ ಹೆಂಗಿರುತ್ತೆ ಅಂದರೆ ನೋಡಿ ಮಕ್ಕಳೇ, ನೀವೆಲ್ಲ BCom ಮುಗಿಸ್ತೀರಾ. ಓಕೆ, BCom ಮುಗಿಸಿದ ನಂತರ ಓಕೆ ಹಲವಾರು ನಿಮಗೆ ಟಾರ್ಗೆಟ್ಸ್ ಇದೆ. BCom ಮುಗಿಸಿದ ನಂತರ ನೀವು ಬ್ಯಾಂಕಿಂಗ್ ಕೋಚಿಂಗಿಗೆ ಹೋಗ್ತೀರಾ. ಓಕೆ, ಬ್ಯಾಂಕಿಂಗ್ ಕೋಚಿಂಗ್ 3 ತಿಂಗಳ ತರಬೇತಿ ಪಡಿತೀರಾ, ಕಾಂಪಿಟೇಟಿವ್ ಅಂತೀರಾ, IAS, KS, ಬ್ಯಾಂಕಿಂಗು, ರೈಲ್ವೆ, ಗೌರ್ಮೆಂಟು, ಓಕೆ, UPSC, ಸುಮಾರು ಆಪ್ಷನ್ಗಳಿದೆ ನಿಮ್ಮ ಹತ್ರ, ಇಲ್ಲನ್ನಲ್ಲ. ಆದರೆ ನಾವು ಯಾವಾಗಲೂ ಪ್ಲ್ಯಾನ್ ಮಾಡುವಾಗ AB ಪ್ರಾಜೆಕ್ಟ್ ಅಂತ ಮಾಡಬೇಕು. ಆ AB ಪ್ರಾಜೆಕ್ಟಲ್ಲಿ ನಾವು ಇವತ್ತು ಒಂದು ವ್ಯಕ್ತಪಡಿಸ್ತಕ್ಕಂಥದ್ದು ಏನಂದರೆ, BCom ಆದಮೇಲೆ ಓಕೆ ನಮ್ಮ ಹುಡುಗರು ಏನು ಮಾಡ್ತಾರೆ, BCom ಆಗಿ ವ್ಯವಸ್ಥಿತವಾಗಿರೋರು MBA ಮಾಡ್ತಾರೆ. ಅದಕ್ಕೆ 8 ಲಕ್ಷ ಖರ್ಚಾಗುತ್ತೆ. ತಿರ್ಗಿ ಅವ್ನು ಹೋಗೋದು 20,000 ರೂಪಾಯಿ ಕೆಲಸಕ್ಕೆ. ಓಕೆ, ಆಮೇಲೆ MCom ಮಾಡ್ತಾರೆ, ಅದು ಒಂದು 5 ಲಕ್ಷ ಖರ್ಚಾಗುತ್ತೆ. ಎಂಥ ಒಂದು ಗೌರ್ಮೆಂಟ್ ಸೀಟ್ ಸಿಕ್ಕರೂ ಕೂಡ ನಿಮಗೆ ಸಮಯ ವ್ಯರ್ಥ ಆಗುತ್ತೆ. ಓಕೆ, ನೋಡಿ, ಈಗ BCom ಮಾಡಿದ್ಮೇಲೆ 2 ವರ್ಷದ MBA, 2 ವರ್ಷದ MCom, ಅಥವಾ 2 ವರ್ಷ MBA ಮಾಡಿದ್ರೂ ನಿಮ್ಗೆ 2 ವರ್ಷ ಆದಮೇಲೆ ನೀವು ತಿರ್ಗಿ ಹುಡುಗರೇ ಅನ್ಸ್ಕೊಳ್ತೀರಾ. MCom 2 ವರ್ಷ ಮಾಡ್ತೀರಾ, ಅವಾಗಲೂ ನೀವು ಫ್ರೆಷರ್ಸ್ ಅನ್ಸ್ಕೊಳ್ತೀರ. ಈಗ ನೋಡಿ, BCom ಮಾಡಿದ್ಮೇಲೆ MBA MCom ಮಾಡೋ ಬದಲು ನಮ್ಮಲ್ಲಿ ಲಾಜಿಕ್ ಕಂಪ್ಯೂಟರ್ ಸೆಂಟರ್, ಟೋಲ್ನಾಕ, ಧಾರವಾಡದಲ್ಲಿ ಏನಿದೆ, ವಿ ಆರ್ ಸ್ಟಾರ್ಟಿಂಗ್ ಎ ಕೋರ್ಸ್ ಕಾಲ್ಡ್ ಆಸ್ ಕ್ಯಾಂಪಸ್ ಟು ಕಾರ್ಪೊರೇಟ್ ಅಂತ. ಕ್ಯಾಂಪಸ್ ಟು ಕಾರ್ಪೊರೇಟ್ ಅಂದರೆ ನೀವೇನು ಕಾಲೇಜಲ್ಲಿ ಓದಿರ್ತೀರಲ್ಲ, ದಟ್ ಈಸ್ ಕಾಲ್ಡ್ ಕ್ಯಾಂಪಸ್. ಕಾರ್ಪೊರೇಟ್ ಅಂತ ಹೇಳಿದ್ರೆ ನಾವೇನಿಗೆ ಕಾರ್ಪೊರೇಟ್ ಸ್ಕಿಲ್ಸ್ ಕೊಡ್ತೀವಲ್ಲ, ಕಾರ್ಪೊರೇಟ್ ಸ್ಕಿಲ್ಸ್ ಅಂದರೆ ಏನು ಗೊತ್ತಾ, ನಿಮಗೆ BCom ಆದ ತಕ್ಷಣ ನೀವು ಸಮಯ ವ್ಯರ್ಥ ಮಾಡಲಾರ್ದಂಗೆ ಓಕೆ ಟ್ಯಾಲಿ, SAP, ಕಮ್ಯುನಿಕೇಷನ್ ಸ್ಕಿಲ್ಸ್, ಇಂಟರ್ವ್ಯೂ ಸ್ಕಿಲ್ಸ್, ರೀಸನಿಂಗ್, ಆಪ್ಟಿಟ್ಯೂಡ್, ಇವೆಲ್ಲವಕ್ಕೂ ಸೇರಿ ನಾವೇನಂತೀವಿ MNC ಟ್ರೈನಿಂಗ್ ಅಂತ ಕರಿತೀವಿ. ಮಲ್ಟಿ ನ್ಯಾಷನಲ್ ಕಂಪನಿ ಸ್ಕಿಲ್ಸ್ ಟ್ರೈನಿಂಗ್ ಅಂತ ಕರಿತೀವಿ. ಯಾಕಂದರೆ ಎಲ್ಲರೂ ಸರ್ಕಾರದ ಉದ್ಯೋಗಕ್ಕೆ ಹೋಗಬೇಕು ಅಂತ ಏನಿರಲ್ಲ, ಅಥವಾ ಟ್ರೈ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಸರ್ಕಾರಿ ನೌಕರಿಗೆ ಟ್ರೈ ಮಾಡ್ತಾ ಈ ಕಡೆ ನಿಮ್ಮದು MNC ಸ್ಕಿಲ್ಸ್ ರೆಡಿಯಾಗಿದ್ದರೆ ಸರ್ಕಾರಿ ನೌಕರಿಗೆ ಟ್ರೈ ಮಾಡಿರಿ. ಅಲ್ಲಿ ನಿಮಗೆ ಸರ್ಕಾರಿ ನೌಕರಿ ಆಗಲಿಲ್ಲ ಅಂದರೆ ಮಲ್ಟಿನ್ಯಾಷನಲ್ ಕಂಪ್ನಿಗೆ ನೀವು ಸ್ವಿಚ್ ಆಗಬೇಕು. ಈ ಥರದ್ದು ಒಂದು ನಾವು ಪ್ರಾಜೆಕ್ಟ್ ಮಾಡ್ತಾಯಿದ್ದೀವಿ. ಯಾಕಂದರೆ ನೋಡಿರಿ, MBA ಆಗಲಿ MCom ಆಗಲಿ 2 ವರ್ಷ ಆದಮೇಲೆ ನಿಮಗೆ 8 ಲಕ್ಷ ಖರ್ಚು ಬರುತ್ತೆ. ಓಕೆ, ಆದರೆ ನಮ್ಮ ಲಾಜಿಕ್ ಕಂಪ್ಯೂಟರ್ ಸೆಂಟ್ರಲ್ಲಿ ನೀವು ಡಿಗ್ರಿ ಫೈನಲ್ ಇಯರ್ ಆದ ತಕ್ಷಣ ಬರೀ 3 ತಿಂಗಳ ಕೋರ್ಸ್, ಓನ್ಲಿ 3 ಮಂತ್ಸ್ ಕೋರ್ಸ್. ಓಕೆ, ಓನ್ಲಿ 3 ಮಂತ್ಸ್ ಕೋರ್ಸ್. ನಿಮಗೆ ಅದು 40,000 ರಿಂದ 45,000 ವೆಚ್ಚ ಬರ್ಬೋದು, ಖರ್ಚು 45,000 ಬರ್ಬೋದು. ಆದರೆ ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ ನಿಮಗೆ ಜಾಬ್ ಸಿಗುವಂಥ ಜಾಬ್ ಸಿಗ್ತಕ್ಕಂಥ ಅವಕಾಶ ತುಂಬ ಇರುತ್ತೆ. ಸೊ ನೀವು ಇದು ಸೀಟ್ ಬುಕ್ಕಿಂಗ್ ನಡೆದಿದೆ, ಅಡ್ಮಿಷನ್ ಓಪನ್ ಆಗಿದೆ. ಓಕೆ, ಸೀಟ್ ಬುಕ್ಕಿಂಗ್ಸ್ ಆಗಿದೆ. ಲಿಮಿಟೆಡ್ ಸೀಟ್, ನಾವು ತಗೊಳ್ಳೋದು 60 ಜನ. ಓಕೆ, 3 ತಿಂಗಳ ಕೋರ್ಸಿಗೆ ತಗೊಳ್ಳೋದು 60 ಜನ, 60 ಪೀಪಲ್. ಸೊ ಅಡ್ಮಿಷನ್ಸ್ ಓಪನ್ ಆಗಿದೆ. ಕಾಂಟ್ಯಾಕ್ಟ್ ಮಾಡಿ, ಲಾಜಿಕ್ ಕಂಪ್ಯೂಟರ್ ಸೆಂಟರ್, ಆಪೋಸಿಟ್ ಟು ಕರಿಷ್ಮಾ ಹೋಟೆಲ್, ಟೋಲ್ನಾಕ, ಧಾರವಾಡ. ನನ್ನ ನಂಬರ್ ಬೇಕಾದ್ರೆ ಬರ್ಕೊಳ್ರಿ, ಡಾಕ್ಟರ್ ಮಹೇಶ್ ಭಟ್, 7829529043. ಓಕೆ, ನೀವು ಯಾಕೆ ಈ ಕೌಶಲ್ಯತೆಗಳು ಪಡ್ಕೋಬೇಕು ಅನ್ನೋದನ್ನು ನಾನು ಇಲ್ಲಿ ನೀವು ಕೌನ್ಸಿಲಿಂಗಿಗೆ ಬಂದಾಗ ಹೇಳ್ತೀನಿ. ಓಕೆ, ಅಡ್ಮಿಷನ್ಸ್ ಓಪನ್ ಆಗಿದೆ.